ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪುರಾಣಗಳ ಕಾಲದಿಂದ ಇಂದಿನವರೆಗೂ ಕೂಡ ಕಾಗೆಗೆ ಮಹತ್ವದ ಸ್ಥಾನಮಾನ ನೀಡಲಾಗಿದೆ. ಆದರೂ ಜನರಲ್ಲಿ ಅದರ ಬಗ್ಗೆ ಒಂದು ರೀತಿಯ ಅಸಡ್ಡೆ. ಕಾಗೆ ಅಂದ್ರೆ ಅಸಹ್ಯ. ಇಂದಿಗೂ ನಮ್ಮ ದೇಶದಲ್ಲಿ ಸಾವಿನ ನಂತರ 12 ದಿನಗಳೊಳಗೆ ಕಾಗೆ ಮನೆಯ ಎದುರು ಕೂತರೆ ಅಥವಾ ಕೂಗಿದರೆ ಆ ಮನೆಯಲ್ಲಿ ಸತ್ತ ವ್ಯಕ್ತಿ ಪುನರ್ಜನ್ಮ ಹೊಂದಿದ್ದಾನೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಕಾಗೆಗಳ ವಿಸ್ಮಯದ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ ನಿಜಕ್ಕೂ ನಮ್ಮೆಲ್ಲರಿಗೂ ಅಚ್ಚರಿಯಾಗತ್ತೆ. ನಮ್ಮೊಂದಿಗೆ ಜೀವಿಸುತ್ತಿರುವ ಕಾಗೆ ಸಂಕುಲ ಪೌರಾಣಿಕ ಕಾಲದಿಂದಲೂ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಅದಕ್ಕೆ ಪೂರಕವೆಂಬಂತೆ ರಾಮಾಯಣ ಕಾಲದಲ್ಲಿ ಕಾಗೆಗೆ ಸೀತೆ ನೀಡಿದ ಶಾಪದ ಉಲ್ಲೇಖ ಕೂಡ ಕಾಣಸಿಗುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕಾಗೆಗಳಿಗೆ ಇರೋ ಶಾಪದ ಜೊತೆಗೆ ಕಾಗೆಗಳಿಗೆ ಒಂದೇ ಕಣ್ಣು ಕಾಣಿಸಲು ಕಾರಣವೇನು ಅನ್ನೋದರ ಜೊತೆಗೆ ಕೆಲವೊಂದಷ್ಟು ಕುತೂಹಲದ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಗೆ ಕೋರ್ಬಿಡೆ ಪಕ್ಷಿ ಸಂತತಿ ಕುಲಕ್ಕೆ ಸೇರಿದ ಒಂದು ಹಕ್ಕಿ. ಈ ಹಕ್ಕಿಗಳು ದಕ್ಷಿಣ ಅಮೆರಿಕದ ದಕ್ಷಿಣ ಭಾಗ ಬಿಟ್ಟರೆ ಜಗತ್ತಿನ ಮತ್ತೆಲ್ಲ ಕಡೆಗಳಲ್ಲೂ ಕಾಣಸಿಗ್ತವೆ. ಅದರಲ್ಲಿಯೂ ದಕ್ಷಿಣ ಅಮೆರಿಕ, ಮಧ್ಯ ಅಮೆರಿಕ, ಯುರೋಪ್ ಮತ್ತು ಏಷ್ಯಾಗಳಲ್ಲಿ ಪ್ರಧಾನವಾಗಿ ಕಂಡುಬರುತ್ತೆ. ಕಾಗೆಗಳಲ್ಲಿ ಕ್ರೋ, ರೂಕ್, ಜಾಕ್ಡಾ, ಜೇ, ಮ್ಯಾಗ್, ಪೈ, ಟ್ರೀ, ಪೈ ಇತ್ಯಾದಿ ಒಟ್ಟು 120 ಪ್ರಭೇದಗಳಿವೆ. ಪ್ರತಿ ಖಂಡದಲ್ಲಿ ಸುಮಾರು 10 ಪ್ರಭೇದಗಳು ಕಾಣಸಿಕ್ಕರೆ ಇಥಿಯೋಪಿಯಾದ ಮೇಲ್ಭಾಗದ ಪಕ್ಷಿಗಳ ತಾಣ ರೆವೆನ್ನಲ್ಲಿ 40ಕ್ಕೂ ಹೆಚ್ಚಿನ ಪ್ರಭೇದಗಳು ಕಾಣಸಿಗ್ತವೆ. ಕಾಗೆಗಳನ್ನ ಹಕ್ಕಿ ಜಾತಿಯಲ್ಲಿಯೇ ಅತಿ ಬುದ್ಧಿವಂತ ಪಕ್ಷಿ ಎಂದು ಪರಿಗಣಿಸಲಾಗುತ್ತೆ. ಹಾಗೆಯೇ ಇವು ಪ್ರಾಣಿ ಜಗತ್ತಿನಲ್ಲಿಯೂ ಅತಿ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಕಾಗೆಯೇ ವರ್ಷವಿಡೀ ಕಾಣಸಿಗುವ ಪಕ್ಷಿ. ಕಾಗೆಗಳು ಸಾಮಾನ್ಯವಾಗಿ ಒಂದೇ ಸಂಗಾತಿಯನ್ನ ಹೊಂದಿರ್ತವೆ. ಸುಮಾರು 3 ರಿಂದ 7 ಮೊಟ್ಟೆಗಳನ್ನ ಒಮ್ಮೆಗೆ ಇಡ್ತವೆ. ಮರಿ ಕಾಗೆಗಳು ಹಾರಲು ಶುರು ಮಾಡಿದ ಮೇಲೆ ತಂದೆ ತಾಯಿಗೆ ಗೂಡನ್ನ ಕಾಯುವುದು ಮತ್ತು ಹೊಸ ಮರಿಗಳನ್ನ ಅಂದ್ರೆ ಸ್ವಂತ ತಮ್ಮ ತಂಗಿಯರನ್ನ ನೋಡಿಕೊಳ್ಳಲು ಬಹಳ ಸಹಾಯ ಮಾಡುತ್ತವೆ. ತಂದೆ ತಾಯಿ ಆಹಾರ ಒದಗಿಸಿದರೆ ಕೆಲವು ಬಾರಿ ತಮ್ಮ ತಂಗಿಯರಿಗೆ ತಾವೇ ತಿನ್ನಿಸುವುದನ್ನು ಗಮನಿಸಲಾಗಿದೆ. ಈ ಮಾದರಿ ಸುಮಾರು 5 ವರ್ಷದವರೆಗೂ ಮುಂದುವರೆಸ್ತವೆ. ಒಂದು ಕಾಗೆ ಸತ್ತರೆ ಅದರ ಸುತ್ತಲೂ ಹಲವು ಕಾಗೆಗಳು ಕೂಗ್ತವೆ. ಇದು ಸತ್ತ ಕಾಗೆ ಕೊಡುವ ಗೌರವವೂ ಹೌದು ಮತ್ತು ಬೇರೆ ಕಾಗೆಗಳಿಗೆ ಸಾವಿನ ಹಿಂದಿರುವ ಪರಿಸ್ಥಿತಿಯ ಬಗ್ಗೆ ಕೊಡುವ ಎಚ್ಚರಿಕೆಯೂ ಹೌದು. ಸತ್ತ ಕಾಗೆಯ ಸುತ್ತಲಿನ ಪರಿಸರವನ್ನ ತುಂಬಾ ಆಳವಾಗಿ ತನಿಖೆ ಮಾಡ್ತವೆ ಮತ್ತು ಸಾಮಾನ್ಯವಾಗಿ ಆ ಪರಿಸರವನ್ನ ಭವಿಷ್ಯದಲ್ಲಿ ಪ್ರವೇಶಿಸಲು ಹಿಂಜರಿತಾವೆ. ಕಾಗೆಗಳು ಎಷ್ಟು ಬುದ್ಧಿಶಾಲಿಗಳೆಂದರೆ ಅವುಗಳನ್ನ ಫೆದರ್ಡ್ ಆಪ್ಸ್ ಅಂದ್ರೆ ಆಕಾಶದ ಮಂಗಗಳು ಎಂದು ಕರೀತಾರೆ. ಕಾಗೆಗಳಿಗೆ ಪಕ್ಷಿ ಸಂಕುಲದಲ್ಲೇ ದೊಡ್ಡ ಗಾತ್ರದ ಮೆದುಳಿದೆ. ಅಂದ್ರೆ ದೇಹದ ಅನುಪಾತಕ್ಕೆ ಅನುಗುಣವಾಗಿ ಅವುಗಳಿಗೆ ಮುಂಭಾಗದ ಮೆದುಳಿನಲ್ಲಿ ನ್ಯೂರಾನ್ಗಳು ಹೇರಳವಾಗಿವೆ. ಆದ್ದರಿಂದ ಬುದ್ಧಿವಂತಿಕೆಯಲ್ಲಿ ಮನುಷ್ಯನನ್ನ ಬಿಟ್ಟರೆ ಪಕ್ಷಿಗಳಲ್ಲಿ ಕಾಗೆಯೇ ಶ್ರೇಷ್ಠ. ಕಾಗೆಗಳು ಸುಮಾರು 20 ತರಹದ ಧ್ವನಿಗಳನ್ನ ಹೊರಡಿಸಬಲ್ಲದು. ಒಂದು ಪ್ರದೇಶದ ಕಾಗೆಗಳ ಧ್ವನಿಗೂ ಮತ್ತೊಂದು ಪ್ರದೇಶದ ಕಾಗೆಗಳ ಧ್ವನಿಗೂ ಬೇರೆ ಬೇರೆ ಇರುತ್ತೆ. ಕೇಳಲು ಒಂದೇ ಮಾದರಿಯಲ್ಲಿದ್ದರೂ ಅವುಗಳ ಶಬ್ದ ತರಂಗಗಳಲ್ಲಿ ವ್ಯತ್ಯಾಸವಿರುತ್ತೆ. ಕಾಗೆಗಳು ಮನುಷ್ಯರ ಮುಖ ಮತ್ತು ಧ್ವನಿಯನ್ನ ತುಂಬಾ ಚೆನ್ನಾಗಿ ಗುರುತು ಹಿಡಿಯಬಲ್ಲವು. ಕಾಗೆಗಳ ಜೊತೆ ವೈರತ್ವ ಒಳ್ಳೆಯದಲ್ಲ. ಒಂದು ಅಧ್ಯಯನದ ಪ್ರಕಾರ ಯಾವ ವ್ಯಕ್ತಿಯನ್ನ ಕಾಗೆಗಳು ಅಪಾಯಕಾರಿ ಎಂದು ಗುರುತಿಸ್ತಾವೋ ಆ ವ್ಯಕ್ತಿಯನ್ನ 5 ವರ್ಷದ ನಂತರವೂ ಗುರುತು ಹಿಡಿಯಬಲ್ಲವು ಮತ್ತು ಅವುಗಳು ತಮ್ಮ ಮುಂದಿನ ತಲೆಮಾರಿಗೂ ಈ ವಿಷಯವನ್ನು ಹಂಚಿಕೊಳ್ಳಬಲ್ಲವು. ನೀವು ಕ್ಯಾಲೆಡೋನಿಯನ್ ಕ್ರೌ ಎಂಬ ಕಾಗೆಯು ಹುಳ ಹುಪ್ಪಟೆಗಳನ್ನ ಸಣ್ಣ ರಂಧ್ರಗಳಿಂದ ಹೊರತೆಗೆಯಲು ಒಂದು ಜೆ ಆಕಾರದ ಹುಕ್ಕನ್ನ ಕಡ್ಡಿಗಳಿಂದ ಮಾಡಿಕೊಳ್ಳುತ್ತೆ. ಹೊಸ ಉಪಕರಣವನ್ನ ಮಾಡಿಕೊಂಡು ಅದನ್ನ ಬಳಸುವ ಮನೋಶಕ್ತಿ ಇರುವ ಪ್ರಪಂಚದ ಏಕೈಕ ಪಕ್ಷಿ ಅಂದ್ರೆ ಅದು ಕಾಗೆ. ಅದನ್ನ ಬಿಟ್ಟರೆ ಮೊದಲನೆಯದು ಹೋಮೋ ಸ್ಯಾಪಿಯನ್ಸ್ ಅಂದ್ರೆ ನಾವು ಮನುಷ್ಯರು ಜೊತೆಗೆ ಕೆಲವು ಮಂಗಗಳು. ಯುರೋಪಿನಲ್ಲಿ ಕಾಗೆಯನ್ನ ಸ್ಪಿರಿಟ್ ಆನಿಮಲ್ ಎಂದು ಕರೀತಾರೆ. ಮನುಷ್ಯ ಸತ್ತ ನಂತರ ಅವನ ಆತ್ಮವನ್ನ ಪುನರ್ಜನ್ಮದ ಕಡೆಗೆ ಕರೆದೊಯ್ಯುವ ಪಕ್ಷಿ ಎಂದು ನಂಬ್ತಾರೆ. ಸಂಶೋಧಕರ ಪ್ರಕಾರ ಆಹಾರವನ್ನ ಹಂಚಿಕೊಂಡು ತಿನ್ನುವ ಗುಣದಲ್ಲಿ ಕಾಗೆಗಳು ಮನುಷ್ಯರಿಗಿಂತಲೂ 1000 ಪಾಲು ವಿಶಾಲ ಮನೋಭಾವ ಹೊಂದಿವೆ. ಕಾಗೆ ಬಳಗ ಅನ್ನುವ ಹಾಗೆ ಅದು ತನ್ನ ಇಡೀ ಬಳಗವನ್ನ ಕೂಗಿ ಕೂಗಿ ಹಂಚಿ ತಿನ್ನುತ್ತೆ. ಹೀಗೆ ಕಾಗೆ ಅಂದ್ರೆ ಸುಮ್ಮನೆ ಅಲ್ಲ, ಮನುಷ್ಯನಾದವನು ಮಾತ್ರ ಪೆದ್ದ ಬಿಟ್ರೆ ಕಾಗೆಗಳು ಇಂದಿಗೂ ತಮ್ಮ ಪರಂಪರೆ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿವೆ. ಇಂತಹ ಕಾಗೆ ಪ್ರಭೇದಕ್ಕೆ ಒಂದೇ ಕಣ್ಣು ಕಾಣಿಸೋದು ಅಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಅಲ್ವಾ? ಇದು ನಿಜ ಕೂಡ. ಯಾಕಾಗಿ ಕಣ್ಣು ಕಾಣಿಸಲ್ಲ ಅನ್ನೋದು ವೈಜ್ಞಾನಿಕವಾಗಿ ತಿಳಿಯಲ್ಲ, ಆದರೆ ಪೌರಾಣಿಕವಾಗಿ ಸನಾತನ ಕಥಾನಕದಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆ ಪುರಾವೆ ಸಿಗೋದು ತ್ರೇತಾಯುಗದಲ್ಲಿ ರಾಮಾಯಣ ಸಂಧಿಯಲ್ಲಿ.
ರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆಯ ವನವಾಸದ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಸಂಭವಿಸಿರ್ತವೆ. ರಾಮ ವನವಾಸದಲ್ಲಿದ್ದ ಸಂದರ್ಭದಲ್ಲಿ ರಾಜ ದಶರಥ ಮಹಾರಾಜರ ದೇಹಾಂತ್ಯವಾಗಿರುವ ಸುದ್ದಿ ಬರುತ್ತೆ. ಆ ಸುದ್ದಿ ಕೇಳಿದಾಕ್ಷಣ ಶ್ರೀರಾಮನಿಗೆ ಬರಸಿಡಿಲು ಬಡಿದಂತಹ ಅನುಭವ. ಆದರೆ 14 ವರ್ಷ ವನವಾಸ ಮುಗಿಸಿಯೇ ಅಯೋಧ್ಯೆಗೆ ಬರಬೇಕು ಎನ್ನುವ ಕೈಕೇಯಿ ಮಾತನ್ನ ಮೀರದ ರಾಮ ತಂದೆಯ ಅಂತ್ಯಕ್ರಿಯೆಗೆ ಹೋಗಲು ಅಸಾಧ್ಯವಾಯಿತು. ಮಾವನವರ ದೇಹಾಂತ್ಯವಾಗಿದೆ ಎಂಬ ವಿಷಯ ತಿಳಿದ ಕೂಡಲೇ ಲಕ್ಷ್ಮಣನಿಗೆ ಸುದ್ದಿ ತಿಳಿಸಿ ದಶರಥ ಮಹಾರಾಜರಿಗೆ ಪಿಂಡದಾನ ಮಾಡಲು ಬೇಕಾದ ಸಾಮಗ್ರಿಗಳನ್ನ ತರಲು ಸೀತಾಮಾತೆ ಲಕ್ಷ್ಮಣನಿಗೆ ತಿಳಿಸ್ತಾಳೆ. ಅತ್ತಿಗೆಯ ಆಜ್ಞೆಯನ್ನ ಪಾಲಿಸಲು ಲಕ್ಷ್ಮಣ ಪಿಂಡ ಪ್ರದಾನಕ್ಕೆ ಬೇಕಾದ ಸಾಮಗ್ರಿಗಳನ್ನ ತರಲು ಕಾಡಿನಲ್ಲಿ ಹೊರಟು ಹೋದ. ಬಹಳ ಹೊತ್ತಾದರೂ ಲಕ್ಷ್ಮಣ ಬರಲೇ ಇಲ್ಲ. ಕಾಯುತ್ತಾ ಕೂತಿದ್ದ ಸೀತಾಮಾತೆ ಲಕ್ಷ್ಮಣ ಬರೋಕೆ ಇನ್ನೂ ತಡವಾಗಬಹುದು ಎಂದರಿತು ತಾವೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಮಗೆ ಬೇಕಾದ ವಸ್ತುಗಳನ್ನ ಜೋಡಿಸಿಕೊಂಡು ದಶರಥ ಮಹಾರಾಜರ ಪಿಂಡದಾನವನ್ನ ಮಾಡ್ತಾಳೆ. ಇದಕ್ಕೆ ಸಾಕ್ಷಿಯಾಗಿ ಒಬ್ಬ ಪಂಡಿತ ಹಸು, ಕಾಗೆ ಹಾಗೂ ಫಲ್ಗು ನದಿಯ ಸಮ್ಮುಖದಲ್ಲಿ ಪಿಂಡ ಪ್ರದಾನ ಮಾಡ್ತಾಳೆ. ಆದರೆ ರಾಮ ಹಾಗೂ ಲಕ್ಷ್ಮಣ ವಾಪಸ್ಸಾದ ಬಳಿಕ ಸೀತಾಮಾತೆ ತಾನು ಪಿಂಡದಾನವನ್ನ ಮಾಡಿದ್ದಾಗಿ ಹಾಗೂ ಅದಕ್ಕೆ ಈ 4 ಸಾಕ್ಷಿ, ಬೇಕಿದ್ದರೆ ನೀವು ಇವರನ್ನ ಕೇಳಬಹುದು ಎನ್ನುತ್ತಾಳೆ. ಯಾವಾಗ ರಾಮ 4ರನ್ನ ಈ ಬಗ್ಗೆ ಪ್ರಶ್ನಿಸಿದಾಗ ಅವರ್ಯಾರೂ ಉತ್ತರಿಸದೆ ಮೌನವಾಗಿ ಬಿಡ್ತಾರೆ. ಆಗ ಶ್ರೀರಾಮ ಸೀತೆಯ ಮೇಲೆ ಕೋಪಗೊಳ್ತಾನೆ. ಈ ಘಟನೆಯಿಂದ ಸೀತಾಮಾತೆ ಬೇಸರಗೊಳ್ತಾಳೆ. ಬಳಿಕ ಆಕೆ ತಕ್ಷಣವೇ ದಶರಥ ಮಹಾರಾಜರ ಆತ್ಮವನ್ನು ಕರೆದು ಈ ಬಗ್ಗೆ ತಿಳಿಸ್ತಾಳೆ. ದಶರಥ ಮಹಾರಾಜರ ಆತ್ಮವು ಸೀತೆ ನನಗೆ ಪಿಂಡದಾನ ಮಾಡಿದ್ದಾಳೆ, ಈ 4 ಸುಳ್ಳು ಹೇಳುತ್ತಿದ್ದಾರೆ ಎಂದು ಹೇಳುತ್ತೆ. ಮತ್ತೇನು, ತನಗೆ ಅಪಮಾನ ಮಾಡಿದ ಈ 4ರ ಮೇಲೂ ಕ್ರೋಧಿತರಾಗಿ ಅವರೆಲ್ಲರಿಗೂ ಶಾಪ ನೀಡ್ತಾಳೆ ಸೀತೆ. ಪಂಡಿತನಾಗಿ ಶಾಪ ನೀಡುತ್ತಾ ನಿನಗೆ ತಿನ್ನಲು ಅದೆಷ್ಟೇ ಆಹಾರ ಸಿಗಲಿ, ರಾಜ ಮಹಾರಾಜರ ಬಳಿ ಹಣ ಸಿಕ್ಕರೂ ಕೂಡ ನೀನು ಸದಾ ದರಿದ್ರನಾಗೇ ಇರು ಎನ್ನುತ್ತಾಳೆ. ಫಲ್ಗು ನದಿಗೆ ಶಾಪ ನೀಡುತ್ತಾ ಎಷ್ಟೇ ಮಳೆ ಬಂದರೂ ನೀನು ಒಣಗಿ ಹೋಗು ಎಂದು ಶಾಪ ನೀಡ್ತಾಳೆ. ನಿನ್ನನ್ನ ಜನ ಪೂಜಿಸಿದರೂ ನೀನು ಅಲ್ಲಿ ಇಲ್ಲಿ ಓಡಾಡುತ್ತಾ ಮೇವಿಗಾಗಿ ಪರದಾಡು ಎಂದು ಆಕಳಿಗೆ ಶಾಪ ನೀಡ್ತಾಳೆ. ಕೊನೆಯದಾಗಿ ನೀನು ಒಬ್ಬನೇ ತಿಂದರೂ ನಿನ್ನ ಹೊಟ್ಟೆ ತುಂಬದೆ ನೀನು ನಿನ್ನ ಕಾಗೆಗಳ ಗುಂಪಲ್ಲೇ ಕಚ್ಚಾಡಿ ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಕಾಗೆಗೆ ಶಾಪ ಕೊಡ್ತಾಳೆ. ಸೀತಾದೇವಿಯನ್ನ ಹುಡುಕಿಕೊಂಡು ಲಂಕಾ ಪಟ್ಟಣದಲ್ಲಿ ಓಡಾಡುತ್ತಿರುವಾಗ ಅಶೋಕ ವನದಲ್ಲಿ ರಾಕ್ಷಸ ಮಹಿಳೆಯರ ಪಹರೆ ಮಧ್ಯೆ ಸೀತಾದೇವಿ ಇರುವುದು ಹನುಮಂತನ ಕಣ್ಣಿಗೆ ಬೀಳುತ್ತೆ. ಆದರೆ ತಕ್ಷಣವೇ ಸೀತಾದೇವಿ ಬಳಿ ಹೋಗದ ಹನುಮಂತ ಅಲ್ಲೇ ಇದ್ದ ಮರವೊಂದರ ಮೇಲೆ ಕುಳಿತು ರಾಮ ಜಪ ಮಾಡಲು ಶುರು ಮಾಡ್ತಾನೆ. ದಶಕಂಠ ರಾವಣನ ಸಾಮ್ರಾಜ್ಯದಲ್ಲಿ ರಾಮನಾಮ ಜಪ ಕೇಳಿದ ಸೀತಾದೇವಿ ಆಶ್ಚರ್ಯಚಕಿತಳಾಗಿ ಮರದ ಮೇಲಿದ್ದ ಹನುಮಂತನನ್ನ ನೋಡಿ ನೀನು ಯಾರೆಂದು ಕೇಳ್ತಾಳೆ. ಆಗ ಆಂಜನೇಯ ಗುರುತಿಗಾಗಿ ರಾಮ ನೀಡಿದ್ದ ಉಂಗುರವನ್ನ ಸೀತಾದೇವಿಗೆ ನೀಡಿ ಶ್ರೀರಾಮನು ನನ್ನನ್ನು ಕಳುಹಿಸಿದ್ದಾನೆ ತಾಯಿ ಎಂದು ಹೇಳ್ತಾನೆ. ರಾಮನ ಉಂಗುರವನ್ನ ಕಂಡ ಸೀತೆ ಸಂತೋಷಭರಿತಳಾಗಿ ತನ್ನ ಬಳಿ ಇದ್ದ ಚೂಡಾಮಣಿಯನ್ನ ಹನುಮಂತನಿಗೆ ಕೊಟ್ಟು ಯಾರಿಗೂ ತಿಳಿಯದ ರಹಸ್ಯವಾದ ಕಥೆಯೊಂದನ್ನು ಹೇಳ್ತಾಳೆ. ಅದುವೇ ಶ್ರೀರಾಮನು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಕಥೆ. ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಸಮೇತ ವನವಾಸದಲ್ಲಿದ್ದ ವೇಳೆ ಚಿತ್ರಕೂಟ ಎಂಬ ಪರ್ವತದಲ್ಲಿ ತಂಗಿರುತ್ತಾರೆ. ಒಂದು ದಿನ ರಾಮ ಸೀತಾದೇವಿಯ ತೊಡೆಯ ಮೇಲೆ ಮಲಗಿ ನಿದ್ದೆ ಮಾಡುತ್ತಿರ್ತಾನೆ. ಇದೇ ವೇಳೆ ಇಂದ್ರನ ಮಗ ಜಯಂತ ಕಾಗೆಯ ರೂಪದಲ್ಲಿ ಬಂದು ಸೀತೆಯ ಎದೆಯನ್ನ ಕುಕ್ಕಲು ಪ್ರಾರಂಭ ಮಾಡ್ತಾನೆ. ಆದರೆ ರಾಮ ನಿದ್ದೆಯಲ್ಲಿದ್ದಾನೆ. ಅಲ್ಲಾಡಿದರೆ ರಾಮನಿಗೆ ಎಚ್ಚರಿಕೆಯಾಗತ್ತೆ ಎಂದು ಹಾಗೆಯೇ ಆ ನೋವನ್ನ ಸಹಿಸಿಕೊಳ್ಳುತ್ತಾ ಕುಳಿತುಕೊಳ್ತಾಳೆ. ಸೀತೆಯ ಎದೆಯಿಂದ ರಕ್ತ ಸುರಿಯಲು ಶುರುವಾಗತ್ತೆ. ಸೀತೆಯ ರಕ್ತ ಹರಿದು ಮಡಿಲಲ್ಲಿ ಮಲಗಿದ್ದ ರಾಮನ ಕೆನ್ನೆಗೆ ಸೋಕಿದಾಗ ರಾಮನಿಗೆ ಎಚ್ಚರಿಕೆಯಾಗತ್ತೆ. ಕಾಗೆಯ ಉಪದ್ರವಕ್ಕೆ ಕೋಪಗೊಂಡ ರಾಮ ಅಲ್ಲೇ ಬಿದ್ದಿದ್ದ ಒಂದು ಹುಲ್ಲು ಕಡ್ಡಿಯನ್ನ ತೆಗೆದುಕೊಂಡು ಬ್ರಹ್ಮಾಸ್ತ್ರವನ್ನ ಮಂತ್ರಿಸಿ ಪ್ರಯೋಗ ಮಾಡ್ತಾನೆ. ರಾಮನ ಬಾಣದಿಂದ ತಪ್ಪಿಸಿಕೊಳ್ಳಲು ಆ ಕಾಗೆ ಸ್ವರ್ಗ, ಬ್ರಹ್ಮಲೋಕ, ಕೈಲಾಸ ಸೇರಿದಂತೆ ಇಡೀ ಬ್ರಹ್ಮಾಂಡವನ್ನೇ ಸುತ್ತುತ್ತಾನೆ. ಆದರೂ ಯಾರೂ ಇದರ ಸಹಾಯಕ್ಕೆ ಬರೋದಿಲ್ಲ. ಕೊನೆಗೆ ಶ್ರೀರಾಮನ ಪಾದವೇ ಗತಿ ಎಂದು ರಾಮನ ಕಾಲುಗಳಿಗೆ ಬಿದ್ದು ತನ್ನನ್ನ ರಕ್ಷಿಸು ಎಂದು ಶರಣಾಗುತ್ತೆ. ಆದರೆ ಬ್ರಹ್ಮಾಂಡದ ಓಡಾಟದಲ್ಲಿ ಕಾಗೆಯ ಬಲಗಣ್ಣಿಗೆ ಮಾತ್ರ ಹಾನಿಯಾಗಿರುತ್ತೆ. ಅಸಹಾಯಕವಾಗಿ ಬಂದು ಒಂದು ಕಣ್ಣನ್ನ ಕಳೆದುಕೊಂಡಿದ್ದ ಕಾಗೆಗೆ ಶ್ರೀರಾಮ ಪ್ರಾಣ ಭಿಕ್ಷೆ ನೀಡ್ತಾನೆ. ಹಾಗಾಗಿ ಇಂದಿಗೂ ಕಾಗೆಗಳಿಗೆ ಗೋಲ ಎರಡಿದ್ದರೂ ಕಣ್ಣು ಕಾಣುವುದು ಒಂದೇ. ಈ ರಹಸ್ಯ ಕತೆ ನನ್ನನ್ನ ಬಿಟ್ಟರೆ ರಾಮನಿಗೆ ಮಾತ್ರ ತಿಳಿದಿದೆ. ಈ ಕಥೆಯನ್ನ ನೀನು ರಾಮನಿಗೆ ಹೇಳು, ಅವನು ಖುಷಿಯಾಗ್ತಾನೆ. ಹಾಗೂ ಆದಷ್ಟು ಬೇಗ ಬಂದು ರಾವಣನನ್ನ ಸಂಹಾರ ಮಾಡಿ ತನ್ನನ್ನ ಕರೆದೊಯ್ಯಲು ಹೇಳು ಎಂದು ಸೀತಾದೇವಿ ಹನುಮಂತನನ್ನ ಕಳುಹಿಸಿಕೊಡ್ತಾಳೆ ಎಂದು ರಾಮಾಯಣದ ಕಥೆಯೊಂದರಲ್ಲಿ ಈ ಪ್ರಸಂಗವನ್ನ ಉಲ್ಲೇಖಿಸಲಾಗಿದೆ.
ಹೀಗೆ ಈ ಭೂಮಿಯೊಡಲ ನಾನಾ ರಹಸ್ಯಮಯ ಸಂಗತಿಗಳನ್ನು ತಿಳಿಸುವ ಏಕೈಕ ಮಾಧ್ಯಮವೇ ಅದು ಸನಾತನ ಧರ್ಮ. ಎಲ್ಲವನ್ನು ಕೇಳುವ ತಾಳ್ಮೆ, ಸಹನೆ ಇದ್ದರೆ ಒಂದೊಂದೇ ರಹಸ್ಯಮಯ ಸಂಗತಿಗಳು ತೆರೆದುಕೊಳ್ತಾ ಹೋಗುತ್ತೆ. ಎಲ್ಲಿ ಗೊಂದಲವಿರುತ್ತೋ ಅಲ್ಲಿ ಸತ್ಯ ಹೊಗೆಯಾಡುತ್ತಲಿರುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.